ಇವತ್ತಿನಿಂದ ಅನ್ನಭಾಗ್ಯ ಹಾಗೆ ಗೃಹ ಜ್ಯೋತಿ ಯೋಜನೆ ಜಾರಿಗೆ ಬರ್ತಾ ಇದೆ. ಇವತ್ತು 5 ಕೆಜಿ ಅಕ್ಕಿ ಜೊತೆಗೆ 5 ಕೆಜಿಗೆ ಏನು ಅಮೌಂಟ್ ಅನ್ನ ಕೊಡ್ತಾ ಇದ್ರು, 34 ರೂಪಾಯಿ 1 ಕೆಜಿ ಅಕ್ಕಿ ರೀತಿಯಲ್ಲಿ 5 ಕೆಜಿಗೆ 170 ರೂಪಾಯಿ. ಸೊ ಅದನ್ನ ವರ್ಗಾವಣೆ ಮಾಡ್ತಾರೆ, ಅಂದ್ರೆ ಅಕೌಂಟ್ಗೆ ಹಾಕ್ತಾರೆ. ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಇರ್ತಾರಲ್ಲ, ಸೊ ಅವರ ಮನೆಯ ಯಜಮಾನರಿಗೆ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ. ಇವತ್ತಿನಿಂದಲೇ ಗೃಹ ಜ್ಯೋತಿ ಗ್ಯಾರಂಟಿ ಭಾಗ್ಯ ಕೂಡ ಅನ್ವಯ ಆಗುತ್ತೆ. ಅಂದ್ರೆ ಮಧ್ಯರಾತ್ರಿ 12 ಗಂಟೆಯಿಂದ ಈಗಾಗಲೇ ಶುರು ಆಗ್ಬಿಟ್ಟಿದೆ. ಈ ಗೃಹ ಜ್ಯೋತಿ ಫಲಾನುಭವಿಗಳಿಗೆ ಸಿಗುತ್ತೆ. ಅದರಲ್ಲೂ 200 ಯೂನಿಟ್ ಒಳಗಡೆ ವಿದ್ಯುತ್ ಅನ್ನ ಬಳಕೆ ಮಾಡಿದ್ರೆ ನೀವು ಈ ತಿಂಗಳ ಅಂದ್ರೆ ಜುಲೈ ತಿಂಗಳ ಬಿಲ್ ಅನ್ನ ಮುಂದಿನ ತಿಂಗಳಲ್ಲಿ ಕಟ್ಟೋ ಹಂಗಿಲ್ಲ. ಶಕ್ತಿ ಯೋಜನೆ ಆದ ಮೇಲೆ ಇದು 2ನೇ ಯೋಜನೆ ಜಾರಿ ಆಗಿರೋದು. ಸೊ ಮತ್ತೊಂದು ಕಡೆಗೆ ಅನ್ನಭಾಗ್ಯ ಯೋಜನೆ ಕೂಡ ಜಾರಿಯಲ್ಲಿರೋದ್ರಿಂದ ಸೊ ಇವತ್ತು ಅಕ್ಕಿ ಕೊಡಬಹುದು, ಅಥವಾ ಯಾಕಂದ್ರೆ ಅಕ್ಕಿ ಈಗ ಆಲ್ರೆಡಿ ಸೊಸೈಟಿಗಳಿಗೆ ಊರುಗಳಿಗೆ ಸರಬರಾಜು ಆಗಿರುತ್ತೆ. ಸೊ ಅವರು ಒಂದು ದಿನಾಂಕವನ್ನ ಫಿಕ್ಸ್ ಮಾಡ್ತಾರೆ. 2-3 ದಿನಗಳ ಕಾಲ ಅಕ್ಕಿಯನ್ನ ಕೂಡ ಗ್ರಾಮದಲ್ಲಿರುವಂತಹ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಕೊಡುವಂತ ಕೆಲಸಗಳಾಗುತ್ತೆ. ಸೊ ಅದು ಒಂದು 10-15 ದಿನದ ಪ್ರೋಸೆಸ್ ಕೂಡ ಆಗಬಹುದು. ಬಟ್ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಈ ಎಲ್ಲ 3 ಯೋಜನೆಗಳು ಕೂಡ ಜಾರಿಗೆ ಬಂದಿದೆ. ಒಂದ್ ಕಡೆ ಶಕ್ತಿ ಭಾಗ್ಯ ಯೋಜನೆ, ಮತ್ತೊಂದು ಕಡೆಗೆ ಗೃಹ ಜ್ಯೋತಿ ಮಧ್ಯರಾತ್ರಿ 12 ಗಂಟೆಯಿಂದಲೇ ಅಪ್ಲೈ ಆಗುತ್ತೆ. ಜುಲೈ ತಿಂಗಳ ಬಿಲ್ ಅನ್ನ 200 ಯೂನಿಟ್ ಒಳಗಡೆ ವಿದ್ಯುತ್ ಅನ್ನ ಬಳಸಿದ್ರೆ ಇಲ್ಲ. ಇನ್ನು 5 ಕೆಜಿ ಅಕ್ಕಿ ಬದಲು ಪಡಿತರಿಗೆ ಹಣ ವರ್ಗಾವಣೆ ವಿಚಾರ ಇದೆಯಲ್ಲ ಸರ್ಕಾರದ ನಿರ್ಧಾರ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಹಾರ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶಕ ಜ್ಞಾನೇಂದ್ರ ಅವರು ಮಾತನಾಡಿದ್ರು. ಈ ತಿಂಗಳ ಪಡಿತರ ಅಕ್ಕಿಯ ಹಣವನ್ನ ಜುಲೈ 15ರ ಒಳಗಾಗಿ ಡಿಬಿಟಿ ಮೂಲಕ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ವರ್ಗಾವಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದು ಹೆಡ್ ಆಫ್ ದ ಫ್ಯಾಮಿಲಿ 94.4% ನಮ್ದು ಕಾರ್ಡ್ಗಳಲ್ಲಿ ಅದು ಮಾತ್ರ ಈ ಫೀಮೇಲ್ ಇರ್ತಾರೆ ಅಲ್ಲಿ. ಸೊ ಫಸ್ಟ್ ಪ್ರಯಾರಿಟಿ ಹೆಡ್ ಆಫ್ ದ ಫ್ಯಾಮಿಲಿಗೂ ಕೊಡಬೇಕು. ಆ ಹೆಡ್ ಆಫ್ ದ ಫ್ಯಾಮಿಲಿ ಅವರ ಹತ್ರ ಬ್ಯಾಂಕ್ ಅಕೌಂಟ್, ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೆ ಸೆಕೆಂಡ್ ಯಾರಾದ್ರ ಹತ್ರ ಅಲ್ಲಿ ಬ್ಯಾಂಕ್ ಅಕೌಂಟ್ ಇರಲಿ ಅವರಿಗೆ ಕೊಡಬೇಕು. ಅದು ಹೆಡ್ ಆಫ್ ದ ಫ್ಯಾಮಿಲಿ 94.4% ನಮ್ದು ಕಾರ್ಡ್ಗಳಲ್ಲಿ ಅದು ಮಾತ್ರ ಈ ಫೀಮೇಲ್ ಇರ್ತಾರೆ ಅಲ್ಲಿ. ಸೊ ಫಸ್ಟ್ ಪ್ರಯಾರಿಟಿ ಹೆಡ್ ಆಫ್ ದ ಫ್ಯಾಮಿಲಿಗೂ ಕೊಡಬೇಕು. ಆ ಹೆಡ್ ಆಫ್ ದ ಫ್ಯಾಮಿಲಿ ಅವರ ಹತ್ರ ಬ್ಯಾಂಕ್ ಅಕೌಂಟ್, ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದ್ರೆ ಸೆಕೆಂಡ್ ಯಾರಾದ್ರ ಹತ್ರ ಅಲ್ಲಿ ಬ್ಯಾಂಕ್ ಅಕೌಂಟ್ ಇರಲಿ ಅವರಿಗೆ ಕೊಡಬೇಕು. ಇನ್ನು ಅಕ್ಕಿಯ ಜೊತೆಗೆ ಹಣ ಕೊಡುವಂತಹ ಸರ್ಕಾರದ ಈ ನಿಲುವಿಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ಕೂಡ ಕೇಳಬರ್ತಾ ಇತ್ತು. ಒಂದು ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು ರಾಜ್ಯದ ಜನರಿಂದ. ರಾಜ್ಯ ಪಡಿತರ ವಿತರಕರ ಸಂಘದಿಂದ ಇದೀಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅಕ್ಕಿಯ ಕಮಿಷನ್ ಮೊತ್ತಕ್ಕೆ ಪೆಟ್ಟು ಬೀಳತ್ತೆ ಅಂತ ಹೇಳಿ ಗರಂ ಆಗಿದ್ದಾರೆ. ನಮಗೆ 350 ಕೋಟಿ ರೂಪಾಯಿ ನಷ್ಟ ಆಗತ್ತೆ ಅಂತ ಹೇಳಿ ವಿತರಕರು ಹೇಳ್ತಾ ಇದ್ದಾರೆ. ಕೆಜಿ ಅಕ್ಕಿ ಬದಲು ಬೇಳೆ, ಗೋಧಿ, ರಾಗಿ ನೀಡಬೇಕು ಅಂತ ಹೇಳಿ ಆಗ್ರಹ ಕೇಳಬರ್ತಾ ಇದೆ. ರಾಜ್ಯ ಪಡಿತರ ವಿತರಕರ ಸಂಘದ ಅಧ್ಯಕ್ಷ ಜೆವಿ ಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಜೀವನ ಹಸನಾಗುತ್ತೆ ಎಂಬ ಆಸೆಯಿಂದ ನಾವು ಕೂಡ ಪೂರಕವಾದಂತಹ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ಸರ್ಕಾರವು ಬಂದಿದೆ. ಸರ್ಕಾರ ಒಂದು ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಇಂತಹ ಒಂದು ಪರಿಸ್ಥಿತಿನಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಈಗ ಅವರು ಅದ್ರ ಬದಲು ನೇರವಾಗಿ 5 ಕೆಜಿ ಅಕ್ಕಿಗೆ ದುಡ್ಡು ಕೊಟ್ಬಿಡ್ತೀವಿ ಅಂತ ಹೇಳೋದು ಸಮಂಜಸವಲ್ಲ ಅಂತ ನಮ್ಮೆಲ್ಲರ ಅಭಿಪ್ರಾಯ. ಕರ್ನಾಟಕ ರಾಜ್ಯದ 22,260 ನ್ಯಾಯಬೆಲೆ ಅಂಗಡಿ ಮಾಲೀಕರ ಪರವಾಗಿ ನಾವು ಎರಡೂ ಸಂಘಗಳು ನಾವು ಒತ್ತುವರಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ, ದಯಮಾಡಿ ನಿಮ್ಮ ಈ ನಿರ್ಧಾರವನ್ನು ಮರುಪರಿಶೀಲಿಸಬೇಕಾಗಿ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಅವರು ಉದ್ದೇಶಿಸುತ್ತಿರುವಂತಹ ನೇರವಾಗಿ ಫಲಾನುಭವಿಗಳಿಗೆ ಏನು ಈಗ 5 ಕೆಜಿ ಅಕ್ಕಿ ಕೊಡ್ತೀವಿ ಪರ್ ಪರ್ಸನ್ ಅಂತ ಹೇಳ್ತಾ ಇದ್ದಾರೆ, 170 ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸಾಧಕ ಬಾಧಕಗಳನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಕಾರಣವಾದ್ರೂ ಇಷ್ಟೇ, ನಾವು ಬೇಸಿಕ್ ರೂಟ್ ಲೆವೆಲ್ ಅಲ್ಲಿ ಕೆಲಸ ಮಾಡುವಂತ ಜನರ ನಾಡಿ ಮಿಡಿತವನ್ನು ಅರ್ತಿರುವಂತ ಜನ, ಪಡಿತರ ಚೀಟಿದಾರರ ಕಷ್ಟ ಸುಖಗಳನ್ನ ಅರ್ತಿರುವಂತ ಜನ, ಈಗ ಏನು ಇಕೆವೈಸಿ ಮಾಡಿ 95% ಇಕೆವೈಸಿ ಮಾಡಲಿಕ್ಕೆ 44 ವರ್ಷ ತಗೊಂಡಿದೆ ನಮಗೆ. ನಾವು ಇವತ್ತುವರೆಗೆ ಅದಕ್ಕಾಗಿ 1 ರೂಪಾಯಿ ಸರ್ಕಾರದಿಂದ